ಹೊತ್ತಿಲ್ಲ ಹೋಗಿ ವಿಷಯಗಳಿರ ನಮ್ಮ ಮನೆಯಲಿಂದು ಹಬ್ಬ ನಮ್ಮ ಮನೆಯಲಿಂದು ಹಬ್ಬ ನಮ್ಮ ಮನೆಯಲಿಂದು ಹಬ್ಬ. ಅಕ್ಕ ಮಹಾದೇವಿಯ ಜನಪ್ರಿಯ ವಚನಗಳಲ್ಲಿ ಒಂದು ಅಳಿಸಂಕುಳವೇ ಮಾಮರವೇ ಬೆಳದಿಂಗಳೇ ಕೋಗಿಲೆಯೇ ನಿಮ್ಮನ್ನೆಲ್ಲರನ್ನು ಒಂದು ಕೇಳುವೆನು ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ದೇವನ ಕಂಡರೆ ಕರೆದು ತೋರಿರೆ ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ. ಈ ವಚನಗಳು ಬಹಳ ಮಧುರವಾಗಿವೆ. ಸಾಧಕಾವಸ್ಥೆಯಲ್ಲಿ ಇರುವಾಗ ಒಂದು ಸ್ಥಿತಿ ಬರ್ತದೆ, ಇದಕ್ಕೇನು ಹೇಳ್ತಾರೆ, ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಕರೀತಾರೆ. ಸಾಧಕರ ಜೀವನದ ಕಳರಾತ್ರಿ. ಆಗ ಸಾಧಕ ಪರಮಾತ್ಮನನ್ನ ಬಗೆ ಬಗೆಯ ರೀತಿಯಲ್ಲಿ ಹುಡುಕ್ತಾ ಇರ್ತಾನೆ. ಹಾಗೆ ಹುಡುಕುವಾಗ ಇನ್ನು ಅಕ್ಕ ಮಹಾದೇವಿಗೆ ಪರಮಾತ್ಮನ ಸಮಗ್ರವಾದ ಕಲ್ಪನೆ ಬರಲಿಕ್ಕೂ ಪೂರ್ವದಲ್ಲಿ ಹೊರಗಡೆಯ ಸೃಷ್ಟಿಯಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಕೇಳ್ತಾ ಇದ್ದಾಳೆ. ಅಳಿಸಂಕುಳವೇ ಅಂದರೆ ದುಂಬಿಗಳೇ, ನೀವೇನಾದ್ರೂ ನೋಡಿದ್ದೀರಾ? ಯಾಕೆ ಈ ರೀತಿಯಾಗಿ ಹೋಲಿಕೆ ಕೊಡ್ತಾಳೆ ಅನ್ನೋದು ಬಹಳ ವೈಶಿಷ್ಟ್ಯಪೂರ್ಣವಾದ್ದು. ಯಾವ ರೀತಿಯಾಗಿ ದುಂಬಿ ಹೂವಿನಿಂದ ಹೂವಿಗೆ ಹಾರಾಡಿ ಮಕರಂದವನ್ನು ಪಾನ ಮಾಡ್ತದೋ, ಜೇನ್ನೊಣ ಹೇಗೆ ಹೂವಿನಿಂದ ಹೂವಿಗೆ ಹಾರಾಡಿ ಜೇನುತುಪ್ಪವನ್ನು ಸಂಗ್ರಹ ಮಾಡ್ತದೋ, ಆ ರೀತಿಯಲ್ಲಿ ಪರಮಾತ್ಮನೂ ಕೂಡ ಭಕ್ತರ ಹೃದಯ ಕಮಲದಲ್ಲಿ ಪ್ರವೇಶ ಮಾಡಿ ಭಕ್ತಿಯ ಮಕರಂದವನ್ನ ಪಾನ ಮಾಡುವಂಥವನು. ಅದಕ್ಕಾಗಿ ಅಕ್ಕ ಮಹಾದೇವಿ ದುಂಬಿಯ ಜೊತೆಗೆ ಪರಮಾತ್ಮನನ್ನ ಹೋಲಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಅಳಿಸಂಕುಳವೇ ಮಾಮರವೇ ಮಾವಿನ ಗಿಡ ಯಾವ ರೀತಿಯಾಗಿ ಆಶ್ರಯವನ್ನು ಕೊಡ್ತದೋ ಆ ರೀತಿ ಪರಮಾತ್ಮನು ಈ ಜಗತ್ತಿಗೊಂದು ಮಾಮರ ಆಶ್ರಯವನ್ನು ಕೊಡುವವನು. ಹಾಗೆ ಬೆಳದಿಂಗಳು ಹೇಗೆ ತಂಪನ್ನು ಕೊಡ್ತದೋ ಹಾಗೆ ಪರಮಾತ್ಮನು ಕೂಡ ತನ್ನ ಕಾರುಣ್ಯ ಹಸ್ತಗಳಿಂದ ಭಕ್ತರಿಗೆ ತಂಪನ್ನು ನೀಡುವವನು. ಕೋಗಿಲೆ ಮಧುರ ಕಂಠದಿಂದ ಯಾವ ರೀತಿಯಾಗಿ ಕೂಗ್ತಾ ಇದೆಯೋ ಆ ರೀತಿ ಪರಮಾತ್ಮನು ಕೂಡ ಭಕ್ತರ ಕರೆಗೆ ಓಗೊಡುವವನು. ಆದ್ದರಿಂದ ನೀವೇನಾದ್ರೂ ನೋಡಿದ್ದೀರಾ ಅಂತ ಹೇಳಿ ಆರಂಭಿಕ ಅವಸ್ಥೆಯಲ್ಲಿ ಅಕ್ಕ ಮಹಾದೇವಿ ಕೇಳ್ತಾ ಇದ್ದಾಳೆ. ಅದೇ ರೀತಿಯಲ್ಲಿ ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿದೆ. ಮತ್ತೆ ಹೇಳ್ತಾಳೆ, ಕೇವಲ ಓದುವಂತಹ ಯಾಂತ್ರಿಕವಾಗಿ ಓದುವ ಗಿಳಿಗಳ ನೀವು ಖಂಡಿತ ಕಂಡಿಲ್ಲ. ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿದೆ. ಇಲ್ಲಿ ಮತ್ತೊಂದು ದ್ವಂದ್ವಾರ್ಥ ಇದೆ. ಯಾವುದದು ಅಂದ್ರೆ, ಕೇವಲ ಶಾಸ್ತ್ರಗಳನ್ನ ಗಿಳಿಯಂತೆ ಪಾಠ ಮಾಡುವಂತಹ ವೇದಶಾಸ್ತ್ರ ಪುರಾಣ ಪಂಡಿತ ಬಲ್ಲಿದರೆ ನೀವೆಲ್ಲ ಗಿಳಿಗಳಂತೆ, ನಿಮಗೆ ಪರಮಾತ್ಮನ ನಿಲುವು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎರಗಿ ಬಂದಾಡುವ ದುಂಬಿಗಳಿರ ಕೇವಲ ಮೂಢಭಕ್ತಿಯಿಂದ ಭಜನೆಯನ್ನ ಮಾಡಿ ಕಾಲ ಕಳೆಯುವಂತಹ ಭಕ್ತರು ಅನ್ನುವಂಥ ದುಂಬಿಗಳಿರ ನೀವು ಕೂಡ ಪರಮಾತ್ಮನ ಸ್ವರೂಪವನ್ನ ಕಾಣಲಾರಿರಿ. ಈ ರೀತಿಯಾಗಿ ಅಕ್ಕ ಮಹಾದೇವಿ ಬಹಳ ವೈವಿಧ್ಯಮಯವಾದಂಥ ಉದಾಹರಣೆಗಳನ್ನು ಕೊಟ್ಟು ಗಿರಿಯ ಗಹ್ವರದೊಳಗಾಡುವಂಥ ನವಿಲುಗಳಿರ ನೀವು ಕಾಣಿರೆ. ಅಂದರೆ ಒಂಟಿ ಕಾಲಿನ ಮೇಲೆ ನಿಂತು ತಪಸ್ಸನ್ನು ಮಾಡಿ ನಿರಾಹಾರ ವ್ರತವನ್ನು ಮಾಡಿ ಶರೀರ ದಂಡನೆಯನ್ನು ಮಾಡಿಕೊಳ್ಳುವಂತಹ ಯೋಗಿಗಳೇ ನೀವು ಕೂಡ ಕಾಣಿರಿ. ಈ ರೀತಿಯಾಗಿ ಇದರ ಎರಡು ಅರ್ಥಗಳನ್ನು ಇಟ್ಟುಕೊಂಡು ಈ ಸುಂದರವಾದಂಥ ವಚನಗಳನ್ನು ಬರೆದಿದ್ದಾರೆ ಅಕ್ಕ ಮಹಾದೇವಿ. ಈಗ ನಾವು ಅದನ್ನ ದೃಶ್ಯ ರೂಪದಲ್ಲಿ ನೇರವಾಗಿಯೇ ನೋಡಿ ಆನಂದಿಸೋಣ. ಸಂಕುಳವೇ
ಕಂಡರೆ ಕರೆದು ತೋರಿರೆ ಕರೆದು ತೋರಿರೆ ಎನ್ನೊಡೆಯ ಚೆನ್ನ ಮಲ್ಲಿಕಾರ್ಜುನ ದೇವರ ಕಂಡರೆ ಕರೆದು ತೋರಿರೆ ಕರೆದು ತೋರಿರೆ ಕರೆದು ತೋರಿರೆ ಕರೆದು ತೋರಿರೆ
ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದು ಬಸವಣ್ಣನವರ ಅತ್ಯಂತ ಜನಪ್ರಿಯವಾದ ವಚನಗಳಲ್ಲಿ ಒಂದು. ಮಾತು ಮುತ್ತು ಹೌದು, ಮಾತು ಗಡಿಗೆ ತೂತು ಹೌದು. ಮಾತು ಪ್ರೀತಿಯನ್ನೂ ತರಬಲ್ಲದು, ಜಗಳವನ್ನೂ ತರಬಲ್ಲದು. ಅದಕ್ಕಾಗಿ ಹೇಗೆ ಮಾತಾಡಬೇಕು ಅನ್ನೋದನ್ನ ಗುರು ಬಸವಣ್ಣನವರು ಇದರಲ್ಲಿ ಕಲಿಸ್ತಾ ಇದ್ದಾರೆ. ಮಾತನಾಡಿದರೆ ಮುತ್ತಿನ ಹಾರದಂತೆ ಇರಬೇಕು. ಒಂದು ಮುತ್ತು ತಯಾರಾಗಬೇಕಾದ್ರೆ ಅದರ ಹಿಂದೆ ಬಹಳಷ್ಟು ಪ್ರಕ್ರಿಯೆ ನಡೆದಿರ್ತದೆ. ಒಂದು ಕಪ್ಪೆ ಚಿಪ್ಪಿನಲ್ಲಿ ಆ ಮುತ್ತು ತಯಾರಾಗ್ತಾ ಇದೆ, ಪರಿಪಕ್ವಗೊಳ್ತಾ ಇದೆ, ಹೊರಗೆ ಬರ್ತಾ ಇದೆ. ಅದೇ ರೀತಿ ಹೃದಯದ ಕಪ್ಪೆ ಚಿಪ್ಪಿನಲ್ಲಿ ಪರಿಪಕ್ವವಾಗಿ ಮಾತು ಎನ್ನುವಂಥ ಮುತ್ತು ಹೊರಬರಬೇಕೇ ಹೊರತು ಅಸಂಬದ್ಧವಾಗಿ ಮಾತನಾಡ್ಲಿಕ್ಕೆ ಹೋಗಬಾರ್ದು. ಈ ಮಾತುಗಳು ಕೇವಲ ಬಿಡಿ ಬಿಡಿಯಾಗಿದ್ರೆ ಸಾಲದು, ಮುತ್ತಿನ ಹಾರದಂತೆ ಇರಬೇಕು. ಅಂದ್ರೆ ಅದರರ್ಥ ಸುಸಂಬದ್ಧವಾಗಿ, ಕ್ರಮಬದ್ಧವಾಗಿ, ವಿಷಯಾಧಾರಿತವಾಗಿ ಇರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಹಿಂದಿನ ಕಾಲದಲ್ಲಿ ಶ್ರೀಮಂತರು ಮಾಣಿಕ್ಯದ ಬೆಳಕನ್ನು ಇಡ್ತಿದ್ರಂತೆ, ಅದರ ಬೆಳಕಿನಲ್ಲಿ ಇರ್ತಾ ಇದ್ರಂತೆ. ಆ ರೀತಿಯಲ್ಲಿ ನಾವು ಆಡುವಂಥ ಮಾತು ಇನ್ನೊಬ್ಬರ ತಲೆ ಬುದ್ಧಿಯ ಮೇಲೆ ಬೆಳಕನ್ನು ಚೆಲ್ಲುವಂತೆ ಇರಬೇಕು, ಎಂದರೆ ಜ್ಞಾನವನ್ನು ನೀಡುವಂತೆ ಇರಬೇಕು. ಸ್ಫಟಿಕದ ಶಲಾಕೆ ಇದು ಒಳಗೆ ಹೊರಗೆ ಒಂದೇ ಆಗಿ ಪಾರದರ್ಶಕವಾಗಿರುತ್ತೆ. ಬಾಯಲ್ಲಿ ಬೆಣ್ಣೆ, ಎದೆಯಲ್ಲಿ ಕತ್ರಿ, ಬಾಯಲ್ಲಿ ಶರಣಾರ್ಥಿ, ಕೊಂಕಳಲ್ಲಿ ದೊಣ್ಣೆ. ಈ ರೀತಿಯ ವಂಚನೆ ಸಲ್ಲದು. ಅದಕ್ಕಾಗಿ ಸ್ಫಟಿಕದ ಶಲಾಕೆಯಂತೆ ಒಳ ಹೊರಗೆ ಒಂದೇ ಇರಬೇಕು. ಇಷ್ಟೆಲ್ಲ ಇದ್ದು ಕೂಡ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು. ಪರಮಾತ್ಮ ಮೆಚ್ಚುವಂಥ ಮಾತನ್ನು ಆಡಬೇಕು. ಕೇವಲ ಇಷ್ಟೆಲ್ಲ ಸುಂದರವಾಗಿ ಮಾತನಾಡಿದರೆ ಸಾಲದು, ಆ ಮಾತುಗಳನ್ನು ನಡೆಯಲ್ಲಿ ಆಚರಣೆಗೆ ತರಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಲಿಂಗದೇವನು ಎಂತೊಲಿವನು ಅಂತ ಹೇಳಿ ಬಸವಣ್ಣವ್ರು ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಮಾತು ಕೇವಲ ಮಾತಿನಲ್ಲೇ ಉಳಿದಿರಲ್ಲ, ಕೃತಿಯಾಗಿ ಅದು ಹೊರಹೊಮ್ಮಬೇಕು ಅನ್ನುವುದೇ ಬಸವಣ್ಣನವರ ಈ ಒಂದು ವಚನದ ಮತಿತಾರ್ಥ. ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿಯೊಳಗಾಗಿ ನಡೆಯದಿದ್ದಡೆ ಲಿಂಗ
ಲಿಂಗದೇವನೆಂತೂ ಒಲಿವನಯ್ಯ ನುಡಿಯೊಳಗಾಗಿ ನಡೆಯದಿದ್ದಡೆ ಲಿಂಗದೇವನೆಂತೂ ಒಲಿವನಯ್ಯ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು. ತಾಯಿ ನೀಲಾಂಬಿಕೆಯವರ ಒಂದು ಸುಂದರವಾದ ವಚನ ಆದಿ ಅನಾದಿಯ ತತ್ವವ. ಅವರು ಬಹಳ ದುಃಖದಿಂದ ಆದರೆ ಅನುಭವದ ಉನ್ನತವಾದ ನಿಲುವಿನಲ್ಲಿ ನಿಂತು ಈ ವಚನವನ್ನ ಹಾಡ್ತಾ ಇದ್ದಾರೆ. ಗುರು ಬಸವಣ್ಣನವರು ಲಿಂಗೈಕ್ಯರಾಗಿದ್ದಾರೆ. ಅತಿ ಪ್ರೀತಿ ಪಾತ್ರರಾದಂಥ ಪತಿ ಮಾತ್ರವಲ್ಲ ಗುರುವೂ ಆಗಿದ್ದಂಥ ಬಸವಣ್ಣನವರು ಯಾವಾಗ ಶರೀರವನ್ನು ವಿಸರ್ಜಿಸಿ ಪರಮಾತ್ಮನಲ್ಲಿ ಒಡಮೆರೆದು ಒಂದಾಗಿದ್ದಾರೋ ಇದು ಎಲ್ಲ ಶರಣರಿಗೂ ದುಃಖವನ್ನು ಉಂಟು ಮಾಡಿದೆ. ಆಗ ತಾಯಿ ನೀಲಾಂಬಿಕೆಯವರು ಬಸವಣ್ಣನವರು ಏನೇನು ಸಾಧನೆಯನ್ನು ಮಾಡಿದ್ರು ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಆದಿ ಅನಾದಿಯ ತತ್ವವನ್ನ ತಿಳಿಸಿಕೊಟ್ಟವರು ಬಸವಣ್ಣನವರು. ಆದಿ ಅಂದ್ರೆ ಈ ಜಗತ್ತು, ಅನಾದಿ ಅಂದ್ರೆ ಪರಮಾತ್ಮ. ಈ ಜಗತ್ತಿಗೆ ಮೂಲ ಚೈತನ್ಯವೇ ಪರಮಾತ್ಮ. ಪರಮಾತ್ಮನಿಂದಲೇ ಇದು ಸೃಷ್ಟಿಯಾಗಿದೆ. ಆದ್ದರಿಂದ ನಾವು ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿರುವಂತಹ ಪರಮಾತ್ಮನಲ್ಲಿ ವಿಶ್ವಾಸವನ್ನು ಇಡಬೇಕು. ನಿರ್ಮಲ ಪ್ರಭೆಯನ್ನ ತೋರಿಸಿ ಬಸವಣ್ಣನವರು ಅಕಾರ ಉಕಾರ ಮಕಾರ ಈ ಮೂರು ಓಂಕಾರದ ಮೂರು ಮೂಲಾಕ್ಷರಗಳು, ಅಕಾರ ಉಕಾರ ಮಕಾರಗಳು ಸೃಷ್ಟಿಯ ಪ್ರಾರಂಭವನ್ನ ಮತ್ತು ಸ್ಥಿತಿಯನ್ನ ಲಯವನ್ನ ಚಿತ್ರಿಸ್ತಾ ಇದ್ದಾವೆ. ಆದ್ದರಿಂದ ಪರಮಾತ್ಮನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾಗಿದ್ದಾನೆ, ಓಂಕಾರ ಸ್ವರೂಪನಾಗಿದ್ದಾನೆ. ಈ ರೀತಿಯಾಗಿ ಹಲವಾರು ತತ್ವಗಳನ್ನು ತಿಳಿಸಿಕೊಟ್ಟಂತ ಮಹಾಮಹಿಮರಾದ ಬಸವಣ್ಣನವರು ಲಿಂಗೈಕ್ಯರಾಗಿದ್ದಾರೆ. ಅಕ್ಕನ ತಾಯಿ ನೀಲಮ್ಮನವರು ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ನೋಡಿ. ಬಸವಣ್ಣನ ಪ್ರಭೆ ಎಲ್ಲಿ ಅಡಗಿತೋ ಅವರನ್ನ ಕಾಣುವಂತ ಕಣ್ಣು ಕ್ರಮಗೆಟ್ಟಿತ್ತು. ನನ್ನ ಕಣ್ಣು ಈಗ ಅವರನ್ನ ಭೌತಿಕವಾಗಿ ನೋಡಲಾರವು, ಆದ್ದರಿಂದ ನನ್ನ ಕಣ್ಣುಗಳೇ ನೋಡದ ಸ್ಥಿತಿಗೆ ಬಂದುಬಿಟ್ಟಿವೆ ಅಂತ ಹೇಳಿ ಸಾಹಿತ್ಯಿಕವಾಗಿ ವರ್ಣಿಸ್ತಾ ಬಸವಣ್ಣನವರ ಪ್ರಭೆ ಪರಮಾತ್ಮ ಅನ್ನುವಂಥ ಮಹಾ ಬೆಳಕಿನಲ್ಲಿ ಅಡಗಿ ಹೋಗಿದೆ ಅನ್ನುವಂಥದ್ದನ್ನ ಬಹಳ ಮಾರ್ಮಿಕವಾಗಿ ತಾಯಿ ನೀಲಮ್ಮನವರು ಹೇಳಿದ್ದಾರೆ. ಈಗ ನಾವು ಪ್ರತ್ಯಕ್ಷವಾಗಿ ಆ ನೃತ್ಯವನ್ನ ನೋಡೋಣ. ಕೊಟ್ಟ ಗುರುವೇ ಅಪ್ರಮಾಣದ ಬೆಳಗ ಭೇದಿಸಿಕೊಟ್ಟ ಗುರುವೇ ಆದಿ ಅನಾದಿಯ ತತ್ವವ ಭೇದಿಸಿಕೊಟ್ಟ ಗುರುವೇ ಅಪ್ರಮಾಣದ ಬೆಳಗ ಭೇದಿಸಿಕೊಟ್ಟ ಗುರುವೇ ಅಕಾರ ಉಕಾರ ಮಕಾರ ಕಳೆಯ ನರುಹಿಸಿಕೊಟ್ಟ ಗುರುವೇ ಅಕಾರ ಉಕಾರ ಮಕಾರ ಕಳೆಯ ನರುಹಿಸಿಕೊಟ್ಟ ಗುರುವೇ ಇಷ್ಟ ಪ್ರಾಣ ಭಾವವಿದೆಂದು ತೋರಿದ ಗುರುವೇ ಇಷ್ಟ ಪ್ರಾಣ ಭಾವವಿದೆಂದು ತೋರಿದ ಗುರುವೇ ತೋರಿದ ಗುರುವೇ ಓಂ ಆದಿಯನಾದಿಯ ತತ್ವವ ಭೇದಿಸಿಕೊಟ್ಟ ಗುರುವೇ ಅಪ್ರಮಾಣದ ಬೆಳಗ ಭೇದಿಸಿಕೊಟ್ಟ ಗುರುವೇ ನಿಜದರಿವನು ಅರುಹಿಸಿಕೊಟ್ಟ
ಘನವಕ್ಕೆ ತಂದ ಗುರುವೇ, ನಿಮ್ಮ ಘನವ ಕಾಂಬ ಕಣ್ಣು ಕ್ರಮಗೆಟ್ಟಿತ್ತು, ನಿಮ್ಮ ಘನವ ಕಾಂಬ ಕಣ್ಣು ಕ್ರಮಗೆಟ್ಟಿತ್ತು. ಸಂಗಯ್ಯ 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 ಬಸವಯ್ಯನ ಪ್ರಭೆಯಲ್ಲಿ ಅಡಗಿತೋ, ಸಂಗಯ್ಯ ಬಸವಯ್ಯನ ಪ್ರಭೆಯಲ್ಲಿ ಅಡಗಿತೋ, ಸಂಗಯ್ಯ ಬಸವಯ್ಯನ ಪ್ರಭೆಯಲ್ಲಿ ಅಡಗಿತೋ. ಆದಿ ಅನಾದಿಯ ತತ್ವವ ಭೇದಿಸಿಕೊಟ್ಟ ಗುರುವೇ, ಅಪ್ರಮಾಣದ ಬೆಳಕ ಭೇದಿಸಿಕೊಟ್ಟ ಗುರುವೇ, ಆದಿ ಅನಾದಿಯ ತತ್ವವ ಭೇದಿಸಿಕೊಟ್ಟ ಗುರುವೇ, ಅಪ್ರಮಾಣದ ಬೆಳಗ ಭೇದಿಸಿಕೊಟ್ಟ ಗುರುವೇ. ಸಂಗಯ್ಯ 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 ಬಸವಯ್ಯನ ಪ್ರಭೆಯಲ್ಲಿ ಅಡಗಿತೋ, ಸಂಗಯ್ಯ ಬಸವಯ್ಯನ ಪ್ರಭೆಯಲ್ಲಿ ಅಡಗಿತೋ, ಸಂಗಯ್ಯ ಬಸವಯ್ಯನ ಪ್ರಭೆಯಲ್ಲಿ ಅಡಗಿತೋ, ಸಂಗಯ್ಯ ಬಸವಯ್ಯನ ಪ್ರಭೆಯಲ್ಲಿ ಅಡಗಿತೋ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಬಸವಣ್ಣನ. ಅಲ್ಲಮಪ್ರಭುದೇವರು ಗುರು ಬಸವಣ್ಣನವರ ವಿಸ್ತಾರವಾದ ಸಾಧನೆಯನ್ನು ನೋಡಿ ಈ ವಚನದ ಮೂಲಕವಾಗಿ ಉದ್ಗರಿಸ್ತಾ ಇದ್ದಾರೆ. ಶರಣ ಸಿದ್ದರಾಮೇಶ್ವರರಿಗೆ ವರ್ಣಿಸಿ ಹೇಳ್ತಾ ಇದ್ದಾರೆ. ಈ ಮರ್ತ್ಯಲೋಕ ಪರಮಾತ್ಮನ ಸೃಷ್ಟಿ ಮಾಡಿರುವಂತಹ ದಿವ್ಯ ಲೋಕ. ಇದನ್ನ ಅತ್ಯಂತ ಸುಂದರವಾಗಿ ದೇವರು ಸೃಷ್ಟಿ ಮಾಡಿದ್ರು ಕೂಡ ಮನುಷ್ಯ ಜಾತಿ, ವರ್ಣ, ವರ್ಗ ಹಲವಾರು ಭೇದಗಳನ್ನು ಸೃಷ್ಟಿ ಮಾಡಿಕೊಂಡು ಇಲ್ಲಿ ಕಿತ್ತಾಡುವುದನ್ನು ಕಂಡು ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ಪರಮಾತ್ಮನು ತನ್ನ ಚೈತನ್ಯವನ್ನ ಕಳಿಸ್ಕೊಡ್ತಾ ಇದ್ದಾರೆ. ಅದೇ ಬಸವಣ್ಣನವರು. ಅಂತ ಬಸವಣ್ಣನವರು ಈ ಜಗತ್ತಿಗೆ ಅವತರಿಸಿ ಜನಗಳಲ್ಲಿ ಸತ್ತ ನಂತರ ಕೈಲಾಸ ಸಿಗುತ್ತೆ, ಸತ್ತ ನಂತರ ವೈಕುಂಠ ಸಿಗುತ್ತೆ ಅಂತೇನು ಭ್ರಾಂತಿಗೆ ಒಳಗಾಗಿದ್ರೋ ಈ ಭ್ರಾಂತಿಯನ್ನು ಬಿಡಿಸಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೆ ನಿಚ್ಚಣಿಕೆಯಾದರು. ಈ ಜಗತ್ತಿನಲ್ಲಿಯೇ ಎಲ್ಲ ಲೋಕಗಳು ಇವೆ, ನಮ್ಮ ಮನಸ್ಸಿನಲ್ಲಿಯೇ ಎಲ್ಲ ಲೋಕಗಳು ಇವೆ ಅನ್ನುವುದನ್ನು ಅವರು ಸಾಧನೆ ಮಾಡಿ ತೋರಿಸಿದರು. ಅದಕ್ಕಾಗಿ ಸಿದ್ದರಾಮೇಶ್ವರರನ್ನು ಕುರಿತು ಮಾರ್ಮಿಕವಾಗಿ ಈ ವಚನವನ್ನು ಅಲ್ಲಮಪ್ರಭುದೇವರು ಹೇಳಿದ್ದಾರೆ. ಶ್ರೀ ಸಿದ್ದರಾಮೇಶ್ವರರು ಸೊಲ್ಲಾಪುರದಲ್ಲಿ ಆಗಿ ಹೋಗಿರುವಂಥ ಮಹಾನುಭಾವರು, ಶೂನ್ಯಪೀಠದ 3ನೆಯ ಗುರುಗಳು. ಅವರು ಸುಗ್ಗಲವೇ ಮುದ್ದೇಗೌಡ ಅನ್ನುವಂಥ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಅಸಾಮಾನ್ಯ ಯೋಗಿಯಾಗಿ ಗುರು ಬಸವಣ್ಣನವರ ಮಾರ್ಗಕ್ಕೆ ಬಂದರು. ಅಲ್ಲಮಪ್ರಭುದೇವರು ಸಿದ್ದರಾಮೇಶ್ವರರ ಬಳಿಗೆ ಹೋಗಿ ಕೇವಲ ಕೆರೆ ಬಾವಿಗಳನ್ನು ಕಟ್ಟಿ ಭೌತಿಕವಾದಂಥ ಜಗತ್ತಿನಲ್ಲಿಯೇ ತನ್ಮಯರಾಗಿದ್ದ ಅವರನ್ನು ಎಚ್ಚರಿಸಿ ಕರೆದುಕೊಂಡು ಬರ್ತಾ ಇದ್ದಾರೆ ಕಲ್ಯಾಣಕ್ಕೆ. ಬಂದ ನಂತರ ಚನ್ನಬಸವಣ್ಣನವರಿಂದ ದೀಕ್ಷೆ ಆಗ್ತಾ ಇದೆ. ಪರಮ ಗುರುವಾದಂಥ ಗುರು ಬಸವಣ್ಣನವರ ಅನುಗ್ರಹವನ್ನು ಪಡೆದುಕೊಂಡು ಸೊಲ್ಲಾಪುರದಲ್ಲಿ ಇವತ್ತು ಮಹತ್ವಪೂರ್ಣವಾದಂಥ ಸಾಧನೆಯನ್ನು ಮಾಡಿದಂಥ ಸಿದ್ದರಾಮೇಶ್ವರರ ಒಂದು ಪರಿಚಯವನ್ನು ನಾವೀಗ ಮಾಡಿಕೊಳ್ಳೋಣ ನೃತ್ಯದ ಮೂಲಕ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಬಸವಣ್ಣನ. ಆ ಬಸವಣ್ಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ರುದ್ರಗಣ ಪ್ರಮಥ ಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತ ದೃಷ್ಟ ಪವಾಡದಿಂದ ಮೆರೆದು ತೋರಿ ಜಗವರಿಯಲು ಶಿವಾಚಾರದ ಧ್ವಜವನೆತ್ತಿಸಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೆ ನಿಚ್ಚಣಿಕೆಯಾದನು.
ಶರಣನ ಮಹಾಮನೆಯೊಳಗಿಪ್ಪ ಶಿವಗಣಗಳ ತಿಂಥಿಣಿಯ ಕಂಡು ಎನ್ನ ಮನ ಉಬ್ಬಿಕೊಪ್ಪ